ಐಪಿಎಲ್ನಲ್ಲಿ ವಾಮಾಚಾರ, ಲಲಿತ್ ಮೋದಿ ಸಂಚಲನ ಕಾಮೆಂಟ್ಸ್. ಐಪಿಎಲ್ 2026 ಸೀಸನ್ ಭಾಗವಾಗಿ ಇದೇ ಏಪ್ರಿಲ್ 18 ಶನಿವಾರ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ನಡುವಿನ ಪಂದ್ಯದ ವೇಳೆ ಗ್ಯಾಲರಿಯಲ್ಲಿ ವಿಚಿತ್ರ ಘಟನೆಯೊಂದು ನಡೆದಿದೆ. ಸನ್ರೈಸರ್ಸ್ ಹೈದರಾಬಾದ್ ಅಭಿಮಾನಿಯೊಬ್ಬರು ನಿಂಬೆಹಣ್ಣು ಹಿಡಿದು ಮಂತ್ರ ಪಠಿಸಿ ವಾಮಾಚಾರ ನಡೆಸಿರುವುದು ಭಾರೀ ಚರ್ಚೆಯ ವಿಷಯವಾಗಿದೆ. ಈ ಸಂಬಂಧ ಸಿಎಸ್ಕೆ ದೂರು ನೀಡಿದೆ ಎಂದು ಹೇಳುವ ನಕಲಿ ಪತ್ರವೊಂದು ಅಂತರ್ಜಾಲದಲ್ಲಿ ವ್ಯಾಪಕವಾಗಿ ಹರಿದಾಡ್ತಾ ಇದೆ. ಅಭಿಮಾನಿಯೊಬ್ಬರು ಕ್ರೀಡಾಂಗಣದಲ್ಲಿ ವಾಮಾಚಾರದ ಕ್ಷುದ್ರ ಪೂಜೆ ನಡೆಸಿದ್ದಾರೆ ಎಂದು ಫ್ರಾಂಚೈಸಿ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ದೂರು ನೀಡಲಾಗಿದೆ ಎಂದು ಪತ್ರದಲ್ಲಿ ಹೇಳಲಾಗಿದೆ. ಆದರೆ ಐಪಿಎಲ್ ಮಾಜಿ ಅಧ್ಯಕ್ಷ ಲಲಿತ್ ಮೋದಿ ಈ ಊಹಾಪೋಹಗಳನ್ನು ಖಂಡಿಸಿದ್ದು ಪತ್ರವನ್ನ ನಕಲಿ ಎಂದು ಕರೆದಿದ್ದಾರೆ. ಆದರೆ ಈ ಹಿಂದೆ ಓರ್ವ ಐಪಿಎಲ್ ಫ್ರಾಂಚೈಸಿಯ ಮಾಲೀಕರು ವಾಮಾಚಾರ ನಡೆಸಿದ್ರು ಎಂದು ಸೆನ್ಸೇಷನಲ್ ಕಾಮೆಂಟ್ ಮಾಡಿದ್ದಾರೆ. ಐಪಿಎಲ್ಗೆ ಸಂಬಂಧಿಸಿದ ಅತ್ಯಂತ ರಹಸ್ಯ ವಿಷಯಗಳನ್ನು ಚೆನ್ನಾಗಿ ಬಲ್ಲ ಲಲಿತ್ ಮೋದಿ ಐಪಿಎಲ್ ತಂಡದ ಮಾಲೀಕರೊಬ್ಬರು ಒಮ್ಮೆ ಎದುರಾಳಿ ತಂಡದ ಡ್ರೆಸ್ಸಿಂಗ್ ಕೋಣೆಯಲ್ಲಿ ಮೂಢನಂಬಿಕೆಯ ಆಚರಣೆ ನಡೆಸಿದ್ರು ಎಂದು ಬಹಿರಂಗಪಡಿಸಿದ್ದಾರೆ. ಶನಿವಾರ ನಡೆದ ಪಂದ್ಯದಲ್ಲಿ ವ್ಯಕ್ತಿಯೊಬ್ಬ ನಡೆಸಿರುವ ಬ್ಲ್ಯಾಕ್ ಮ್ಯಾಜಿಕ್ ನಕಲಿ ಎಂದು ಕಂಡುಬರುತ್ತೆ. ಆದರೆ ಫ್ರಾಂಚೈಸಿ ಮಾಲೀಕರೊಬ್ಬರು ಈ ಹಿಂದೆ ಇದೇ ರೀತಿಯ ಕೃತ್ಯಗಳನ್ನು ನಡೆಸ್ತಾ ಇದ್ರು ಎಂದು ಲಲಿತ್ ಮೋದಿ ತಮ್ಮ ಪೋಸ್ಟ್ನಲ್ಲಿ ಬರೆದಿದ್ದಾರೆ. ಎದುರಾಳಿ ತಂಡದ ಡ್ರೆಸ್ಸಿಂಗ್ ಕೋಣೆಯಲ್ಲಿ ತಂಡದ ಮಾಲೀಕರು ಸ್ವತಃ ಮಾಟ ಮಂತ್ರ ಮಾಡ್ತಿದ್ದಾರೆ ಅಂತ ಪೋಸ್ಟ್ ಮಾಡಿದ್ದನ್ನ ನಾನು ಈಗ ನೆನಪಿಸಿಕೊಳ್ತೇನೆ. 2011ರಲ್ಲಿ ಈ ಘಟನೆ ಸಂಭವಿಸಿದಾಗ ಸದರಿ ವ್ಯಕ್ತಿಗೆ ನಾನು ಎಚ್ಚರಿಕೆಯನ್ನು ನೀಡಿದ್ದೆ. ನನಗೆ ಪಕ್ಕಾ ಮಾಹಿತಿ ಸಿಕ್ಕಿತ್ತು. ಆ ಕೃತ್ಯ ನಡೆಸಿದವರು ಯಾರು ಎಂಬುದನ್ನು ಸಹ ಬಹಿರಂಗಪಡಿಸುತ್ತೇನೆ ಅಂತ ಅವರು ಪೋಸ್ಟ್ನಲ್ಲಿ ಹೇಳಿದ್ದಾರೆ. ಐಪಿಎಲ್ 2026 ಪಾಯಿಂಟ್ ಪಟ್ಟಿ ವಿಷಯಕ್ಕೆ ಬಂದರೆ ಸನ್ರೈಸರ್ಸ್ ಹೈದರಾಬಾದ್ ತನ್ನ ಮೊದಲ 6 ಪಂದ್ಯಗಳಲ್ಲಿ 3 ಗೆದ್ದು 4ನೇ ಸ್ಥಾನದಲ್ಲಿದೆ. ಮತ್ತೊಂದೆಡೆ ಸೂಪರ್ ಕಿಂಗ್ಸ್ ಪ್ರಸ್ತುತ 4 ಪಂದ್ಯಗಳಲ್ಲಿ ಕೇವಲ 2 ಗೆಲುವುಗಳೊಂದಿಗೆ 7ನೇ ಸ್ಥಾನದಲ್ಲಿದೆ. ಅದೇನೇ ಇರಲಿ, ತೆರಿಗೆ ವಂಚನೆ ಮತ್ತು ಹಣ ವರ್ಗಾವಣೆ ಪ್ರಕರಣಗಳ ಆರೋಪಗಳ ಹಿನ್ನೆಲೆಯಲ್ಲಿ ಭಾರತದಿಂದ ಲಂಡನ್ಗೆ ಪರಾರಿಯಾಗಿರುವ ಮೋದಿ ದೇಶದ ಬಗ್ಗೆ ವಾಮಾಚಾರದ ಬಗ್ಗೆ ಮಾತನಾಡಿರುವುದು ಬಲು ಸೋಜಿಗ ಎನಿಸ್ತಾ ಇದೆ. ದೇಶದೊಳಗಿದ್ದಾಗ ಎಲ್ಲವನ್ನೂ ಪಡೆದ ಈ ವ್ಯಕ್ತಿ ಯಾವುದೋ ದೇಶದಲ್ಲಿ ಕೂತು ಈ ರೀತಿ ಮಾತನಾಡುವುದು ಎಷ್ಟು ಸರಿ? ಇಂತಹ ವ್ಯಕ್ತಿಗಳ ಮಾತನ್ನ ಕೇಳಬೇಕಿರುವುದು ನಿಜಕ್ಕೂ ನಮ್ಮ ಕರ್ಮ.